ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಿರೇನದಿಯಲ್ಲಿ ಗ್ರಾಮದಲ್ಲಿಂದ ಒಂದು ಕಿಲೋಮೀಟರ್ ದೂರ ಸಂಗೊಳ್ಳಿ ಹೋಗುವ ದಾರಿಯಲ್ಲಿ ರೈಟ್ ಸೈಡಲ್ಲಿ ಒಂದು ಜೋಳದ ಬಯಲು ಇರ್ತದೆ. ಆ ಬಯಲಲ್ಲಿ ಒಂದು ಡೆಡ್ ಬಾಡಿ ಫೆಬ್ರವರಿ 20ನೇ ತಾರೀಕಿಗೆ ಒಂದು ಡೆಡ್ ಬಾಡಿ ಸಿಗ್ತದೆ. ಆ ಡೆಡ್ ಬಾಡಿ ಸುಮಾರು 4 ರಿಂದ 5 ದಿವಸ ಆಗಿರೋ ಥರ ಕಾಣ್ತಾ ಇತ್ತು. ಅದರಲ್ಲಿ ಡೌಟ್ ಬಂದ ನಂತರ ನಮ್ಮ ಕಿತ್ತೂರು ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಅವರು ಫಸ್ಟ್ ಹೋಗ್ತಾರೆ. ಹೋಗಿ ನಂತರ ಡೌಟ್ ಇರೋದ್ರಿಂದ ಶಿವಾನಂದ್ ಅವರು ಹೋಗ್ತಾರೆ ಮತ್ತು DSP ವೀರಯ್ಯ ಹಿರೇಮಠ ಅವರು ಹೋಗಿರ್ತಾರೆ. ಮತ್ತು ಇದು ಸ್ವಲ್ಪ ಗಂಭೀರವಾದ ಕೇಸ್ ಆಗಿರೋದ್ರಿಂದ ನಾನು ಕೂಡ ಪರ್ಸನಲಿ ಅವತ್ತನೇ ಸ್ಥಳಕ್ಕೆ ವಿಸಿಟ್ ಮಾಡಿ, ನಾನು ನಮ್ಮ ಪ್ರೊಬೇಷನರ್ ಭಾನುಪ್ರಕಾಶ್ ಅವರು ಕೂಡ ಸ್ಥಳಕ್ಕೆ ವಿಸಿಟ್ ಮಾಡಿದರು. ಸೊ ನಾವೆಲ್ಲ ವಿಸಿಟ್ ಮಾಡಿದ ನಂತರ ಇದು ಒಂದು ಮರ್ಡರ್ ಆಗಿರೋದಕ್ಕೆ ಸಾಧ್ಯನೇ ಇದೆ ಅಂದರೆ ಒಂದು ಡೌಟ್ ಇತ್ತು. ಸೊ ಫಸ್ಟ್ ಇದು ಪರ್ಸನ್ ಯಾರಂದ್ರೆ ನಾವು ಐಡೆಂಟಿಫೈ ಮಾಡುವಾಗ ಅವತ್ತು ಸಾಯಂಕಾಲನೇ ಇವರು ಕಲ್ಮೇಶ್ ಕೊಟ್ಟಿ, ಒಂದು 45 ವರ್ಷ, ಹಿರೇನಂದಿಯಲ್ಲಿ ಗ್ರಾಮದವರಂದ್ರೆ ಗೊತ್ತಾಗಿದೆ. ಸೊ ಇವರ ಹಿನ್ನೆಲೆಯಲ್ಲಿ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ, ಕೇಸನ್ನು ಸಂಪೂರ್ಣವಾಗಿ ನಾವು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅವರ ವೈಫ್ ಮತ್ತು ಫ್ಯಾಮಿಲಿ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋ ಸಂದರ್ಭದಲ್ಲಿ ಅವರ ವೈಫ್ ಕಸ್ತೂರಿ ಕೊಟ್ಟಿ ಮತ್ತು ಕಿರಣ್ ಕೊಟ್ಟಿ ಅವರಿಗೆ ಆ ಘಟನೆ ಆಗಿರೋ ಒಂದು 5 ದಿವಸ ಹಿಂದೆ ಒಂದು ರಾತ್ರಿಯಲ್ಲಿ ಕಾಲು ಹೋಗಿರ್ತದೆ. ಅದ್ರ ಪ್ರಕಾರ ನಾವು ಕೇಸನ್ನು ತನಿಖೆಯನ್ನು ಮುಂದುವರೆಯುವ ಸಂದರ್ಭದಲ್ಲಿ ಈ ಕೇಸಲ್ಲಿ ಈ ಕಲ್ಮೇಶ್ ಕೋಟಿ ಅವರಿಗೆ ಒಂದು 3 ಎಕರೆ ಜಮೀನು ಹಿರೇನಂದಿಯಲ್ಲಿ ಗ್ರಾಮದಲ್ಲಿ ಇದೆ. ಇವರು ತುಮಕೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ಕಲ್ಮೇಶ್ ಕೋಟಿ. ಈ ಜಮೀನನ್ನು ಹಸ್ಬೆಂಡ್ ಅಂಡ್ ವೈಫ್ ಈಗ ಸುಮಾರು 12 ವರ್ಷದಿಂದ ಸೆಪರೇಟ್ ಆಗಿದ್ದಾರೆ. ಅವರು ತರಲಘಟ್ಟ ಕುಂದಗೋಳ ಧಾರವಾಡ ಅಲ್ಲಿ ಇದ್ದಾರೆ. ವೈಫ್ ಸೆಪರೇಟ್ ಆಗಿದ್ದಾರೆ. ಈ ಕಲ್ಮೇಶ್ ಕೋಟಿಗೆ 3 ಎಕರೆ ಜಮೀನನ್ನು ಕೂಡ ಮಾರಾಟ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ಇವರು ವೈಫ್ ಇನ್ನೊಬ್ಬರಕ್ಕೆ ಮಹೇಶ್ ಅಂಬಣ್ಣವರ್ ಎಂಬುವರಿಗೆ ಮಾರಾಟ ಮಾಡೋದಕ್ಕೆ ಅಗ್ರಿಮೆಂಟ್ ಮಾಡ್ತಾರೆ. ಅವ್ರ ಕಡೆಯಿಂದ ಒಂದು 9 ಲಕ್ಷ, ನನ್ನ ಹಸ್ಬೆಂಡ್ ಕಡೆಯಿಂದ ನನಗೆ ಜಮೀನು ಮುಂದಿನ ದಿವಸಗಳಲ್ಲಿ ಬರ್ತದೆ, ಬರೋ ಸಂದರ್ಭದಲ್ಲಿ ಆ ಜಮೀನನ್ನು ನಿಮಗೆ ಬರೆದು ಕೊಡ್ತೀನಿ ಅಂದ್ರೆ ಒಂದು 9 ಲಕ್ಷವನ್ನು ಕಲ್ಮೇಶ್ ಕೋಟಿ ಅವರ ವೈಫ್ ಕಸ್ತೂರಿ ಕೋಟಿ ಅವರು ತಗೊಳ್ತಾರೆ. ತಗೊಂಡು ಸುಮಾರು ದಿವಸ ಆದ ನಂತರ ಕೂಡ ಇವರು ಜಮೀನು ಸಿಗ್ತಾ ಇಲ್ಲ, ಹಣನೂ ಸಿಗ್ತಾ ಇಲ್ಲ. ಮಹೇಶ್ ಅಂಬಣ್ಣವರು ಈ ಸಂದರ್ಭದಲ್ಲಿ ಮತ್ತೆ ಪ್ರೆಷರ್ ಹಾಕುವ ಸಂದರ್ಭದಲ್ಲಿ ಕಸ್ತೂರಿ ಕೋಟಿ ಮತ್ತು ಅವರ ಮಗನ, ಆಯ್ತು ಈಗ ನಾವು ಹಣ ಕೊಡೋಕ್ಕಾಗಲ್ಲ, ಈಗ 15ನೇ ತಾರೀಕು ಫೆಬ್ರವರಿ 15ನೇ ತಾರೀಕು ಊರಲ್ಲಿ ಒಂದು ಹಬ್ಬ ಆಗುವ ಸಂದರ್ಭದಲ್ಲಿ ಊರಿಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಈಗ ಗಂಡನನ್ನು ನೀವು ಮುಗಿಸ್ಬಿಡ್ತಾರಂದ್ರೆ ಜಮೀನು ನನಗೆ ಬರ್ತದೆ, ಅದು ಮೂಲಕ ನನಗೆ ಜಮೀನು ಬಂದ್ಬಿಡ್ತಂದ್ರೆ ನಾನು ಜಮೀನನ್ನು ನಿಮಗೆ ಬರೆದು ಕೊಡ್ತೀನಿ ಅಂದ್ರೆ ಹೇಳ್ತಾರೆ. ದೆನ್ ಇವರು ಕೊಲೆ ಮಾಡೋದಕ್ಕೆ, ಕಲ್ಮೇಶ್ ಕೋಟಿಯನ್ನು ಕೊಲೆ ಮಾಡೋದಕ್ಕೆ ಮಹೇಶ್ ಅಂಬಣ್ಣವರು ಅವನ ಫ್ರೆಂಡ್ ಮುದುಕಪ್ಪ ಕೋಲ್ಕರ್ ಇಬ್ಬರು ಪ್ಲಾನ್ ಮಾಡಿಕೊಂಡು ಪರಿಚಯ ಇರೋವನ್ನೇ, ಅದರಿಂದ ರಾತ್ರಿ 12 ಗಂಟೆಗೆ 16ನೇ ತಾರೀಕು ರಾತ್ರಿ 12 ಗಂಟೆಗೆ ಹೋಗಿ ಕುಡಿಯೋಣ ಅಂದ್ರೆ ಕರ್ಕೊಂಡು ಹೋಗಿ ಮಹೇಶ್ ಅಂಬಣ್ಣವರ ಜಮೀನಲ್ಲಿ ಫಸ್ಟ್ ಕುಡಿತಾರೆ. ಕುಡಿದ ನಂತರ ಕುತ್ತಿಗೆಗೆ ಒಂದು ಹಗ್ಗ ಹಾಕಿ ಸ್ಟ್ರಾಂಗ್ಯುಲೇಟ್ ಮಾಡ್ತಾರೆ. ಸ್ಟ್ರಾಂಗ್ಯುಲೇಟ್ ಮಾಡಿ ಆದ್ಮೇಲೆ ಇವನು ಇಟ್ಕೊಳ್ತಾನೆ, ಯಾರು ಮುದುಕಪ್ಪ ಇಟ್ಕೊಳ್ತಾನೆ, ಮಹೇಶ್ ಅಂಬಣ್ಣವರ ಸ್ಟ್ರಾಂಗ್ಯುಲೇಟ್ ಮಾಡ್ತಾನೆ ಕುತ್ತಿಗೆಗೆ ಹಾಕಿ. ಸೊ ಅಲ್ಲಿ ಡೆತ್ ಆಗೋದು ಕನ್ಫರ್ಮ್ ಮಾಡಿ ನಂತರ ಅವ್ರ ಜಮೀನಲ್ಲಿ ಬಾಡಿ ಇರೋ ಸಂದರ್ಭದಲ್ಲಿ ನಮ್ಮ ಮೇಲ್ಗಡೆ ಡೌಟ್ ಬಂದ್ಬಿಡ್ತಂದ್ರೆ ಹೇಳ್ಬಿಟ್ಟು ಇನ್ನೊಂದು ಜಮೀನಲ್ಲಿ ಬಂದು ಬಾಡಿನ ಹಾಕಿಬಿಟ್ಟು ಹೋಗಿರ್ತಾನೆ. ಬಾಡಿಯನ್ನು ಹಾಕಿಬಿಟ್ಟು ಅಲ್ಲಿ ಒಂದು ಸೆಂಬಿನಲ್ಲಿ ನೀರು ಹಾಕಿಬಿಟ್ಟು ಏನೋ ಟಾಯ್ಲೆಟ್ ಬರೋದಕ್ಕೆ ಬಂದಿರೋ ಥರ, ಅಲ್ಲಿ ಏನೋ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿರೋ ಥರ ಒಂದು ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆದರೆ ಕೂಡ ಈ ಕೇಸಲ್ಲಿ 4 ಜನನ್ನು ಕೂಡ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ತನಿಖೆ ಮುಂದುವರಿತಾ ಇದೆ, ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಎವಿಡೆನ್ಸ್ ಚೆನ್ನಾಗಿ ಬಂತು, ಈ ಕೇಸನ್ನು ಕೂಡ ಕನ್ವಿಕ್ಷನ್ ಆಗುತ್ತದೆ. ಸುಪಾರಿ ಕೊಟ್ಟಿಲ್ಲ, ಇದು ಹೆಂಡತಿ ಅಕ್ಯೂಸರ್ ಕಡೆಯಿಂದ ಜಮೀನು ಮಾರಾಟ ಮಾಡ್ತೀನಿ ಅಂದರೆ ದುಡ್ಡು ತಗೊಂಡಿರ್ತಾರೆ. ಸೊ ಆದರೆ ಕೂಡ ಜಮೀನು ಇರೋದು ಗಂಡನ ಹೆಸರಲ್ಲಿ. ಗಂಡನ ಸತ್ತಾದ್ಮೇಲೆ ಹೆಂಡತಿಗೆ ಜಮೀನು ಬರ್ತದೆ. ಸೊ ಈಗ ಗಂಡನ ಸಾಯಿಸುವಾಗಲೇ ನಮಗೆ ಜಮೀನು ಬರ್ತದೆ ಅಂದ್ರೆ ಇವನು ಸಾಯಿಸಿರ್ತಾನೆ. ಸೊ 4 ಜನ, ಮಹೇಶ್ ಅಂಬಣ್ಣವರ್, ಮುದುಕಪ್ಪ ಕೋಳ್ಕರ್, ಕಸ್ತೂರಿ ಕೊಟ್ಟಿ ಮತ್ತು ಕಿರಣ್ ಕೊಟ್ಟಿ. ಮಗನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂತು. ಮಗನು ಗೌಣದಲ್ಲಿ ಇತ್ತು. ಕನ್ಸ್ಪಿರಸಿಯಲ್ಲಿ ಕೊಲೆ ಮಾಡುವುದಲ್ಲಿ ಇಲ್ಲ, ಗೊತ್ತಿರುತ್ತದೆ. ತಾಯಿ ವೈಫ್ ಮತ್ತು ಮಗನ ಇಬ್ಬರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಅರೆಸ್ಟ್ ಆಗಿದ್ದಾರೆ, 4 ಜನನು. ಜಮೀನ್ ಮಾಲೀಕರು ಯಾವ ಜಮೀನಲ್ಲಿ ಸಿಕ್ಕಿದೋ ಅವ್ರ ಬಾಡಿ ಯಾವುದು ಅಂದ್ರೆ ಗೊತ್ತಿರಲ್ಲ. ಸೊ ಪತ್ತೆ ಮಾಡಿ ಅಂದ್ರೆ ತನಿಖೆ ಮಾಡಿ ಅಂದ್ರೆ ಹೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಡೈವರ್ಸ್ ಆಗಿರಲ್ಲ ಅಂದ್ರೆ ಸೊ ಯಾವುದು ಹೇಳಿಲ್ಲ, ಇನಿಷಿಯಲಿ ನಮಗೆ ಯಾವುದೂ ಹೇಳಿಲ್ಲ. ಕರೆಕ್ಟ್.
ನೆಕ್ಸ್ಟ್ ಕೇಸ್ ಹೋಗೋಣ. ಏನು ಸರ್ ಇದು ಬಾಡಿ ನಮ್ಮ ಅಪ್ಪನ ಸರ್ ಅದು ವಾಪಸ್ ಅದು ನಾವು ಕೆಲಸ ಬೇರೆ ಕಡೆ ಕೆಲಸ ಮಾಡ್ತಿದ್ವಿ ಸರ್. ಅದೇನಾಗಿತ್ತು ಗೊತ್ತಿಲ್ಲ ಸರ್, ಅದು ಪೊಲೀಸರಿಗೆಲ್ಲ ಇದು ಮಾಡಿವಿ ಸರ್, ಇನ್ಫಾರ್ಮೇಷನ್ ತಿಳಿಸಿವಿ. ಅವರೆಲ್ಲ ಕ್ರಮ ತೊಗೊಂತೀನಿ ಅಂತ ಹೇಳ್ಯಾರ ಸರ್. ವಯಸ್ಸು ನಿಮ್ಮ ವೈಫ್ ಅಂದರೆ ಯಾವಾಗಿಂದ ಅವರು ಇದಾಗಿದ್ರು ಸರ್ ಹಾಂ ಸರ್, ಅವ್ರು ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ವಿ ರೀ. ಒಂದು 10-12 ವರ್ಷ ಸರ್. ನಮ್ಗೆ ಅಪ್ಪಾರಿಗೆ ಏನೇನು ನಡುವೆ ಚಲೋ ಇದ್ದೀವಿ ಸರ್ ನಾವು. ಏನು ನಮ್ಗೆ ಅವ್ರಿಗೆ ಏನು ತೊಂದರೆ ಇಲ್ಲ, ಏನಿಲ್ಲ ಸರ್. ಅವರು ಬೇರೆ ಕಡೆ ಕೆಲಸ ಮಾಡ್ತಿದ್ರು ಸರ್. ಈಗ ಜಾತ್ರೆ ಇದೆ ಅಂದರೆ ಊರಿಗೆ ಬಂದಿದ್ರು ಸರ್. ಬಂದ ಮೇಲೆ ಇದು ಈ ಥರ ಆಗೈತೆ ಅಂತ ಸರ್. ನಾವು ಬೇರೆ ಕಡೆ ಕೆಲಸ ಮಾಡ್ತೀವಿ ಸರ್. ಏನು ಕೆಲಸ ಮಾಡ್ತೀರಿ ಸರ್? ಸರ್ ನಾನು ಹೋಟೆಲ್ನಾಗ ಕೆಲಸ ಮಾಡ್ತೀನಿ ಸರ್. ಪಪ್ಪಾರು ತುಮಕೂರಲ್ಲಿ ಒಂದು ಕೆಲಸ ಮಾಡಿದ್ರು ಸರ್. ಪೇಷಂಟ್ ನೋಡ್ತಿದ್ರು ಸರ್. ಹಾಂ ಸರ್. ಏನು ಪ್ರಾಬ್ಲಮ್ ಆಗಿದೆ? ಇನ್ನೂ ಏನು ಗೊತ್ತಿಲ್ಲ ಸರ್. ಆಗ್ತಿದ್ರು ಅವ್ರ ಹಾಂ ಸರ್. ನಿಮಗೆ ಬಂದು ಭೇಟಿ ಆಗ್ತಿದ್ರು? ಇಲ್ಲ ಸರ್. ಹಾಂ, ಊರಿಗೆ ಅದು ಹಿಂಗೆ ಬಂದು ಹೋಗಿದ್ದು ಸರ್. ಹಾಂ, ಮಾತಾಡ್ತಿದ್ರು ಅಷ್ಟೇ ಸರ್. ಮತ್ತು ನಮ್ಮ ಅವರ ನಡುವೆ ಏನು ಇದ್ದಿದ್ದಿಲ್ಲ ಸರ್. ಅದು ಏನಾಗೈತೆ ಅಂತ ಗೊತ್ತಿಲ್ಲ ಸರ್. ಪೊಲೀಸರಿಗೆ ಹೇಳಿವಿ ಸರ್, ಕ್ರಮ ತೊಗೊಂತೀನಿ ಅಂತ ಹೇಳ್ಯಾರ. ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದ್ರೆ? ಯಾವಾಗ ಬಂದಿದ್ರು ಅವರು? ಏನು ಸರ್? ಈಗ ಕೆಲಸ ಮಾಡ್ತಾರಂದ್ರಲ್ಲ ಹೊರಗೆ, ಈಗ ಊರಿಗೆ ಬಂದು ಒಂದು 20 ದಿನ ಆಗಿರ್ಬೇಕು ಸರ್ ಅವ್ರು ಬಂದು. ಜಾಸ್ತಿ ನಮಗೇನು ಸರ್, ಏನೋ ಸ್ವಲ್ಪ ಡ್ರಿಂಕ್ಸ್ ಮಾಡಿದಾಗ ಅಷ್ಟೇ ಹಚ್ತಿದ್ರು, ಮಾತಾಡ್ತಿದ್ರು. ನಾವು ಅವ್ರು ಹ್ಞೂ ಆರಾಮತ್ತೀವಿ, ಹಾಂ ಅಪ್ಪ ನೀವು ಹೆಂಗೈತ್ರಿ ನಾವು ಕೇಳ್ತಿದ್ವಿ, ಮಾಡ್ತಿದ್ವಿ, ಚಂದ ಇದ್ದೀವಿ ಸರ್ ನಾವು. ಈಗ ಬಂದ್ಮ್ಯಾಗ ಯಾವಾಗ ಫೋನ್ ಮಾಡಿದ್ರಿ ನಿಮಗೆ? ಹಾಂ ಸರ್. ಬಂದ್ಮ್ಯಾಗ ನಿಮಗೆ ಯಾವ ಈಗ ಬಂದ್ಮ್ಯಾಗ ಸರ್ ಒಂದು ಊರಿಗೆ ಬಂದ್ಮೇಲೆ ಒಂದು 4 ದಿನ ಕಂಟಿನ್ಯೂ ಫೋನ್ ಮಾಡಿದ್ದೆ ಸರ್, ಮಾತಾಡಿದ್ದೆ ಸರ್. ಆಮ್ಯಾಗ ಒಂದು 10 ದಿನ ಸರ್ ಈಗ ಫೋನ್ ಮಾಡಿದ್ದಿಲ್ಲ ಸರ್ ಅವ್ರು ನನಗೆ. ಹಾಂ, ಒಟ್ಟು ಫೋನ್ ಮಾಡಿದ್ದಿಲ್ಲ ಸರ್ ಅವ್ರು. ನೀವೇನು ಫೋನ್ ಮಾಡಿದ್ರಿ? ಏನು ಸರ್? ಇಲ್ಲ, ಅವರಾಗಲೇ ಮಾತಾಡ್ತಿದ್ದೆ ಸರ್. ನಾನು ಕೆಲಸದಾಗಿದ್ದೆ ಸರ್. ಹಿಂಗೆ ನಾನು ಅವ್ರು ಫೋನ್ ಮಾಡಿದ್ದಿಲ್ಲ ಸರ್. ಆಮ್ಯಾಗ ನಂಗೆ ಹಿಂಗೆ ಆಗ್ತಪ್ಪ ಅಂತೇಳಿ ಇವತ್ತು ಸುದ್ದಿ ಬಂತು ಸರ್. ನಿಮಗೆ ಯಾರಾದ್ರೂ ಮೇಲೆ ಡೌಟ್ ಐತೇನು? ಏನು ಸರ್? ನಿಮಗೆ ಯಾರ ಮೇಲೆ ಡೌಟ್ ಐತೆ? ಇಲ್ಲ ಸರ್, ನಾನು ಇಲ್ಲಿ ಕೆಲಸ ಮಾಡೋದು ಸರ್. ಊರಾಗ ಅಲ್ಲಿ ಏನೇನಾಗೈತಿ ಏನು ಹಕ್ಕಿಗತಿ ಗೊತ್ತಿಲ್ಲ ಸರ್ ನನಗೂ. ಇನ್ನೊಂದು ಸರ್, ನಾವು ಅಲ್ಲಿದ್ದು ನಾವು ಜೀವನ ಮಾಡಲ್ಲ ಸರ್, ಇಲ್ಲಿ ಇರ್ತೀವಿ ಸರ್. ನೀವೆಲ್ಲಿ ಕೆಲಸ ಮಾಡ್ತೀರಿ? ಸರ್ ನಾನು ಯಲ್ಲಾಪುರದಾಗ ಕೆಲಸ ಮಾಡ್ತೀನಿ. ಇಲ್ಲಿ ಬೆಳಗಾವಿದಾಗ? ಇಲ್ಲ ಯಲ್ಲಾಪುರ. ಹಾಂ ಸರ್. ಕನ್ಫರ್ಮ್ ಮಾಡ್ಕೊಂಡ್ರಿ? ಹಾಂ ಸರ್, ನಮ್ಮ ಅಪ್ಪನೇ ಸರ್. ಹಾಂ ಸರ್. ನಿಮ್ಗೆ ಲಾಸ್ಟ್ ಯಾವಾಗ ಭೇಟಿ ಆಗಿದ್ರು ಅವ್ರು? ಹಾಂ ಸರ್. ನಿಮ್ಗೆ ಲಾಸ್ಟ್ ಯಾವಾಗ ಭೇಟಿ ಆಗಿದ್ರು? ಏನು ಸರ್? ಯಾವಾಗ ಭೇಟಿ ಆಗಿದ್ರು? ಲಾಸ್ಟ್ ನಾವು ಒಂದು ತಿಂಗಳ ಹಿಂದೆ, ಒಂದು 2 ತಿಂಗಳ ಹಿಂದೆ ಭೇಟಿಯಾಗಿತ್ತು ಸರ್. 2 ತಿಂಗಳ ಹಿಂದೆ. ಹಾಂ ಸರ್, ಭೇಟಿಯಾಗಿದ್ದರು. ನಿಮ್ಮ ಹೆಸರು? ಹಾಂ, ಸಿಕ್ಕಿರಣ. ಆಸ್ತಿ ಸಲುವಾಗಿ ಅದು ಏನಾದರೂ ಜಗಳದು? ಇಲ್ಲ ಸರ್, ಆ ಥರ ಏನಿದ್ದಿಲ್ಲ ಸರ್ ನಮ್ಗೆ. ನಾವು ಏನು ಅದ್ರ ಸಂಬಂಧ ಏನಿಲ್ಲ ಸರ್. ಅವರು ನಮ್ಮ ಒಟ್ಟಿಗೆ ಚಂದ ಇದ್ರು ಸರ್. ನಾವು ಏನು ಆ ಥರ ಏನು ಅವ್ರಿಗೆ ಏನು ಇದನ್ನು ಮಾಡಿದ್ದಿಲ್ಲ ಸರ್. ಆಸ್ತಿ ಪಾಸ್ತಿ ಏನು ಅದ್ರ ಬಗ್ಗೆ ಏನೂ ಇಲ್ಲ ಸರ್. ಇದು ಆಸ್ತಿ ಎಷ್ಟಿದೆ? ಎಸ್ ಸರ್, ಎಷ್ಟಿದೆ? 3 ಎಕರೆ ಹೊಲ ಐತೆ ಸರ್. 3 ಎಕರೆ ಹೊಲ? ಹಾಂ ಸರ್. ಅಂದರೆ ಏನೋ ಆಸ್ತಿನೂ ಕೊಡಬೇಕಂತ ಕೇಳಿದ್ರು ಅಂತ? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಅದಕ್ಕೆಲ್ಲ ಏನಿದ್ದಿದ್ದಿಲ್ಲ ಸರ್. ನಿಮ್ಮ ಹೆಸರು?